Hi, good evening, everybody, and thank you for being here and supporting our movie Look Back Beyond the Blades. First of all, I would like to thank my guru Hamsalega sir because he is the person who has supported the movie throughout the journey. Actually, I started this movie from past 3 years, and many points I was struck uh, to go forward. All these times, it was Hamsalega sir who supported me, guided me, and made this project possible. Thank you, sir, for supporting your. So the purpose of this movie, Look Back, is to bring Kalaripayattu into the big screen. So you all know that karate, kung fu, and other martial arts are very famous than the than Kalaripayattu. Kalaripayattu, even though it is said to be like the mother of martial arts and the foundation of all martial arts, it is not that much known to the global audience. So our aim is to bring Kalaripayattu into the global audience through movies because it is the media and film, cinemas, and TV brought other martial arts into the global international audience. So this is our effort to bring Kalaripayattu to the global audience. Actually, when we talk about cinema, first thing they ask is which language you are taking it. So I would say that this is the language of martial arts I am playing. I am taking it because every movement has a language, and here this is the language I used is the Kalaripayat. So the main language throughout the movie you can see is the language of Kalaripayat, and and the dialogues are in English. Uh, and the second question they ask is who is the who is the hero of the movie? Again, I say here the hero is Kalaripayat only. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ ನಾನು ಇಲ್ಲಿದ್ದೀನಿ ಮುಂದೆ. ತುಂಬ ಬೇಗನೆ ನೀವೆಲ್ಲ ನಮ್ಮ ಚಿತ್ರವನ್ನು ನೋಡ್ಬೋದು. ಸೊ ಫಸ್ಟಾಗಿ ಹೇಳಬೇಕಾದ್ರೆ ವೆನ್ ರಂಜನ್ ಸರ್ ಟೋಲ್ಡ್ ಮಿ ಅಬೌಟ್ ದಿಸ್ ಮೂವಿ ಐ ವಾಸ್ ಸ್ವಲ್ಪ ಭಯ ಆಗ್ತಿತ್ತು, ಯಾಕಂದರೆ ಕೋವಿಡ್ ಟೈಮ್ ಅಲ್ವಾ. ಸೊ ಹೇಗೆ ಶೂಟ್ ಮಾಡ್ತಾರೆ ಅಂತ. ಬಟ್ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಸ್ಪೆಷಲ್ ಆಗಿತ್ತು, ಯಾಕಂದರೆ ಇದು ನಮ್ಮ ತಂದೆಯವರ ಅಜ್ಜಿ ಮನೆಯಲ್ಲಿ ಶೂಟ್ ಮಾಡಿರೋದು. ಸೊ ಪೂರ್ತಿ ಅಲ್ಲೇ ಇದ್ದು ಶೂಟಿಂಗಿಂದ ಪ್ರತಿ ಹಂತದಲ್ಲೂ ಅವ್ರ ಜೊತೆಗೆ ಇದನ್ನು ಹಂಚ್ಕೊಂಡು ಹೋದೆ ನಾನು. ಸೊ ಅದಕ್ಕೆ ನನಗೆ ತುಂಬ ಸ್ಪೆಷಲಾಗಿ ಅನಿಸುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಮೂವಿಯಲ್ಲಿ ನೀವು ನೋಡೋ ಎಲ್ಲ ಆ್ಯಕ್ಷನ್ ಸೀನ್ಗಳು ಇದಕ್ಕೆ ನಾನೇ ಸ್ಟಂಟ್ ಮಾಡಬೇಕು ಅಂತ ಹೇಳಿ ಸರ್ ನನಗೆ ಸ್ಪೆಷಲಾಗಿ ಟ್ರೈನಿಂಗ್ ಕೊಡಿಸಿ ನಾನೇ ಮಾಡಿದ್ದೀನಿ ಸ್ವಂತವಾಗಿ. ಸೊ ಅದಕ್ಕೇನೂ ನನಗೆ ತುಂಬ ಖುಷಿ ಆಗುತ್ತೆ. ಹೀಗೇ ಎಲ್ಲ ಪದ್ಮಶ್ರೀ ಮೀನಾಕ್ಷಿ ಅಮ್ಮ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆಮೇಲೆ ಇಷ್ಟು ಒಂದು ಒಳ್ಳೆಯ ಪಾತ್ರವನ್ನು ನನಗೆ ಪೋರ್ಟ್ರೇ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಹಾಗೆ ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಪ್ರೋತ್ಸಾಹಿಸಿ ಮತ್ತು ಬೆಂಬಲ ನೀಡಿ ಆಮೇಲೆ ಗೈಡ್ ಮಾಡೋದಕ್ಕೆ ನನಗೆ ರಂಜನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಕಲರಿ ಒಂದು ಒಳ್ಳೆ ಮಾರ್ಗ, ಲೈಕ್ ಟು ಕನೆಕ್ಟ್ ವಿತ್ ಅವರ್ ಸೆಲ್ಸ್, ಟು ಫೈಂಡ್ ಅವರ್ ಸೆಲ್ಸ್ ಬ್ಯಾಕ್. ಕಲರಿ ತುಂಬ ಒಳ್ಳೆಯದು ಅಂತ ನನಗೆ ಒಂದು ಅನಿಸಿಕೆ. ಹಾಗೆ ಹೇಳ್ತಾ ನೋಡಿದ್ರೆ ಇವಾಗ ನಾವು ಬಾಡಿ ಈಸ್ ಕನೆಕ್ಟೆಡ್ ಟು ದ ಮೈಂಡ್ ಅಂತ ಹೇಳ್ತೀವಿ. ಸೊ ನಮಗೆ ಮನಸ್ಸಿಗೆ ಏನೋ ನೋವಾದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು. ವಿ ಕ್ಯಾನ್ see it in our body, and in the same way to heal our mind, to get out from the stress and to solve our mental health issues also, ನಮ್ಮ ದೇಹವನ್ನು ನಾವು ಉಪಯೋಗಿಸ್ಕೋಬೋದು ಅಂತ ನಾನು ನಂಬ್ತೀನಿ. ಸೊ ನೀವು ನೋಡ್ತೀರಾ, ನೀವು ಫಿಲ್ಮ್ ರಿಲೀಸ್ ಆದಾಗ ನೀವು ಹೋದರೆ ಯು ಸಿ ಇಟ್ ಇನ್ ದ ಫಿಲ್ಮ್ ಹೇಗೆ ಇದು ಸಾಧ್ಯ ಅಂತ. ಸೊ this is a very good way to maintain our own mental health in this era. ಇವಾಗ
ಇನ್ನೊಂದು ಮಾತೇನಂತ ಹೇಳಿದ್ರೆ, ನಾವು ನೋಡ್ತೀವಿ ಇವಾಗ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಪದೇ ಪದೇ ಅದೇ ಒಂದು ರಿಪಿಟೇಷನ್ ನೋಡ್ತಾ ನೋಡ್ತಾ ಎಲ್ಲರಿಗೂ ಬೇಜಾರಾಗಿರುತ್ತೆ, ಐ ಆಮ್ ಶೋರ್. ಇಂಥ ಒಂದು ಸಿಚುವೇಶನಲ್ಲಿ ನಾವು ನಮ್ಮನ್ನು ಸುರಕ್ಷಿತವಾಗಿಟ್ಕೊಳ್ಳೋಕ್ಕೆ ಅಥವಾ ಇವನ್ ಸೆಲ್ಫ್ ಕಾನ್ಫಿಡೆನ್ಸ್ಗೋಸ್ಕರನೂ ಕಲರ್ ಈಸ್ ಅ ವೆರಿ ಗುಡ್ ವೇ ಟು ಅಚೀವ್ ದ್ಯಾಟ್, ನನಗನ್ಸೋ ಪ್ರಕಾರ. ಆ್ಯಂಡ್ ಹಾಂ, ಇದೇ ಥರ ಆಲ್ ಆಫ್ ದೀಸ್ ಥೀಮ್ಸ್ ಆರ್ ಆಲ್ಸೋ ಎಕ್ಸ್ಪ್ಲೋರ್ಡ್ ಇನ್ ದ ಮೂವಿ. ಇದನ್ನು ಹಿಂಗೆ ಹೇಳ್ತಾ, ಶೀಘ್ರ ನೀವು ಒಂದು ವಾರದಲ್ಲಿ ನೋಡಲಿದ್ದೀರಾ ನಮ್ಮ ಚಿತ್ರನ. ಎಷ್ಟು ವರ್ಷ ನಾವು ಇದ್ರ ಮೇಲೆ ಕೆಲಸ ಮಾಡಿದ್ದೀವಿ. ಇಟ್ಸ್ ಅ ಲೇಬರ್ ಆಫ್ ಲವ್. ಸೊ ನಿಮಗೆ ನೀವು ಇದನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನೋಡಿ ಇದಕ್ಕೆ ಇನ್ನೂ ಪ್ರೋತ್ಸಾಹ ಮಾಡಬೇಕು, ಇನ್ನೂ ಬೆಂಬಲಿಸಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಈ ಮೂವಿಯಲ್ಲಿ 10 ಫೈಟ್ ಇದೆ. ನಾನು ಫಸ್ಟ್ ಮೂವಿಯಲ್ಲಿ 10 ಫೈಟ್ ಮಾಡಿರೋದಿದೆ, ಮೂವಿ ಫಸ್ಟ್. ತುಂಬ ಚೆನ್ನಾಗಿ ಬಂದಿದೆ. ರಂಜನ್ ಸರ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆಯ್ತು ಅಷ್ಟೇ. ಮೂವಿ 1 ಮಂತ್ ಶೂಟ್ ಮಾಡಿದ್ವಿ, ಬಟ್ 1 ಮಂತು ಫೋನ್ ನೆಟ್ವರ್ಕ್ ಇರಲಿಲ್ಲ ಅಲ್ಲಿ. ನೆಟ್ವರ್ಕೇ ಒಂಚೂರು ಇರಲಿಲ್ಲ ಅಲ್ಲಿ, ಫೋನ್ ಸ್ವಿಚ್ ಆಫ್. ಕೇರಳ ಮತ್ತು ಆಗುಂಬೆ, ಕೇರಳದಲ್ಲಿ ಲೊಕೇಶನ್ಸ್ ಎಲ್ಲ ಇತ್ತು, ಬಟ್ ಆಗುಂಬೆಯಲ್ಲಿ ಫುಲ್ ನೆಟ್ವರ್ಕ್ ಏನೂ ಇಲ್ಲ. ಥ್ಯಾಂಕ್ ಯು. ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮದಲ್ಲಿ ಏನಿದ್ದೀರಿ ಎಲ್ರಿಗೂ ವಿಶೇಷವಾಗಿ ನನ್ನ ವಂದನೆಗಳು ತಿಳಿಸ್ತೇನೆ. ನನ್ನ ಪಾತ್ರ ಲುಕ್ ಬ್ಯಾಕ್ ಬಿಯಾಂಡ್ ದಿ ಬ್ಲೇಡ್ಸ್ ಅನ್ನೋ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇಟ್ಸ್ ಎ ಸಪೋರ್ಟಿಂಗ್ ರೋಲ್. ನಾನು ಇದನ್ನು ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದ್ದೀನಿ. ಇದರಲ್ಲಿ ನಮ್ಮ ಭಾರತ ದೇಶದ ಅತಿ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದಾದ ಈ ಕಳರಿಪಯಟು ಒಂದು ಸಿನಿಮಾಗೆ ಬರುವಾಗ ಅದು ಖುಷಿ ಅನ್ನಿಸ್ತದೆ. ಇಂಥ ಒಂದು ವಿಚಾರವನ್ನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಲ್ಲಲ್ಲಿ ತುಣುಕಾಗಿ ನೋಡಿದ್ವಿ ಅಷ್ಟೇ. ಆದರೆ ಶಾಸ್ತ್ರೋಕ್ತವಾಗಿ ಅದರ ಮೂಲ ಆಶಯವನ್ನು ಒಂದು ಸಿನಿಮಾಗೆ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಅವರು ನನ್ನನ್ನು ಭೇಟಿ ಮಾಡಿದಾಗ, ಸರ್ ನಂದೊಂದು ಹಾಡಿದೆ, ಕಂಪೋಸ್ ಮಾಡಿಕೊಡ್ತೀನಿ ಅಂದೆ. ದುಡ್ಡಿಲ್ಲ ಸರ್. ಬೇಡಿಪ್ಪ, ಕಂಪೋಸಿಂಗ್ ದುಡ್ಡು ಯಾಕೆ, ರೆಕಾರ್ಡಿಂಗ್ ತಾನೇ ದುಡ್ಡು ಬೇಕು. ಸರಿ, ಲಿರಿಕ್ಸ್ ಕೊಡಿ ಅಂತೆ. ಲಿರಿಕ್ಸು ನಾನು ಬರೆದಿದ್ದೆಲ್ಲ, ಒಬ್ಬ ಲೇಡಿ ಬರೆದಿದ್ದಾರೆ ಅಂದರು. ಯಾರದು ಕರೆಸಿ ಅಂದೆ. ಅವ್ರು ಇಲ್ಲಿಲ್ಲ, ಪಾಕಿಸ್ತಾನದಲ್ಲೆಲ್ಲೋ ಇದ್ದಾರೆ. ಹೌದಾ, ಅವ್ರ ಅಡ್ರೆಸ್ ಕೊಡಲ್ಲ. ಯಾಕೆ, ಅವ್ರು ಕೊಡಬೇಡ ಅಂತ ಹೇಳಿದ್ದಾರೆ. ಈ ಥರದ ಮನಸ್ಸುಗಳು ಈ ಸಿನಿಮಾದಲ್ಲಿ ಬಹಳ ಕೆಲಸ ಮಾಡಿದೆ. ಎಲ್ಲಿದ್ದು ದೂರದಲ್ಲಿದ್ದು ಈ ಚಿತ್ರಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆ ಥರ 4 ಜನ ಕಂಪೋಸರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ರೈಟರ್ಸ್ ಆ್ಯಂಡ್ ಬೇರೆ ಬೇರೆ ಥರದ ಜನ, ಅದರಲ್ಲಿ ನಾನು ಒಬ್ಬ. ಆ ಲಿರಿಕ್ಸ್ ನೋಡಿದ ಕೂಡಲೇ ನನಗೆ ಬರೀ ಇಷ್ಟ ಆಯಿತು. ಅಂದರೆ ಡ್ರಾಪ್ ಬೈ ಡ್ರಾಪ್ ಐ ವಿಲ್ ಬಿ ಎನ್ ಓಷನ್. ನನಗೆ ಆ ಮಾತು ಕೇಳಿದ ಕೂಡಲೇ ಕುವೆಂಪು ನೆನಪಾಯ್ತು ನನಗೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಒಂದೊಂದೇ ಬಿಂದು ಸಾಗರವಾಗುತ್ತೆ, ನಾನು ಸಾಗರವಾಗ್ತೀನಿ ಅನ್ನೋ ಅರ್ಥದಲ್ಲಿ ಅದನ್ನು ಬರೆದಿದ್ರು. ಸೊ ನಾನು ಕಂಪೋಸ್ ಮಾಡಿಕೊಟ್ಟೆ. ಆಮೇಲೆ ಗೊತ್ತಾಯಿತು ಅದು ಇಂಗ್ಲೀಷ್ನಲ್ಲಿ ನಡೀತಾ ಇದೆ ಅಂತ. ಸರಿ, ಬೇರೆ ಭಾಷೆಗಳಿಗೂ ಅದು ಇದ್ರೆ ಚೆಂದ ಅಂತ ನಾನು ನನ್ನ ಇಚ್ಛೆಯಿಂದ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಅಂದೆ. ಮಾಡಿದ್ರು. ಮಲಯಾಳಕ್ಕೆ ಮಾಡಿದ್ರು, ಅದು ಮಾಡಿದ್ರು. ಹಿಂದಿಗೆ ಮಾಡ್ತೀನಿ ಅದು ಮಾಡಿದರು. ನನ್ನ ಸ್ಟುಡಿಯೋ ಸಪೋರ್ಟ್ ಮಾಡುವ ಒಂದು ಪಾತ್ರವನ್ನು ವಹಿಸಿದೆ. ಈ ನನ್ನ ಪಾತ್ರಧಾರಿಗಳ ಜೊತೆಯಲ್ಲಿ ಮುಖ್ಯವಾಗಿ ನನ್ನ ಸೌಂಡ್ ಇಂಜಿನಿಯರ್ ಪಳನಿ ಡಿ ಸೇನಾಪತಿ ಇಲ್ಲಿದ್ದಾರೆ. ಭರತ್ ಅಂತ ಇನ್ನೊಬ್ಬ ಸೌಂಡ್ ಇಂಜಿನಿಯರ್ ಇದ್ದಾನೆ. ಮತ್ತು ಉರಿದನಿ ಬೆಂಕಿ ಎಲ್ಲಿದೆಯಾ, ಅವನ ಹೆಸರೇ ಉರಿದನಿ ಅಂತೆ, ಸಂತೋಷ್ ಅಂತ. ಮತ್ತು ಜಯಂತ್ ಅಂತ ಇನ್ನೊಬ್ಬ ಇದ್ದಾನೆ. ಮುಖ್ಯವಾಗಿ ನಮ್ಮ ಅಜಿತ್ ಗೌಡ ಅವರು ತುಂಬಾ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವೆಲ್ಲವೂ ಸೇರಿ ಈ ಸಿನಿಮಾ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ
ಆರೈಕೆ, ಆಶೀರ್ವಾದ ಇದಕ್ಕೆ ಬೇಕು. ಕಳ ಅರಿ ಅಂದರೆ ಕಳೆಯನ್ನು ಕಿತ್ತಾಕು ಅಂತ. ಒಂದು ಬೆಳೆ ಬೆಳೆದಾಗ ಅದರ ಜೊತೆಯಲ್ಲೇ ಒಂದು ಕಳೆ ಕೂಡ ಬೆಳೆಯುತ್ತೆ. ಹಾಗೆ ಬದುಕಿನಲ್ಲಿ ಮನಸ್ಸಿನ ಜೊತೆ ಬದುಕ್ತಾ ಇರ್ತಕ್ಕಂಥ ನಾವು ನಮ್ಮ ಬದುಕು ಮನಸ್ಸುಗಳ ಜೊತೆಯಲ್ಲಿ ಕೆಲವು ಕಳೆಗಳು ಬೆಳೀತವೆ. ಆ ದುಷ್ಟ ಕಳೆಗಳನ್ನು ಕಿತ್ತಾಕು ಅನ್ನೋದೇ ಕಳ ಅರಿ. ಐ ಆಮ್ ರೈಟ್ ಸರ್? ಸೊ ಆ ಅರ್ಥನೇ ನನ್ನನ್ನು ಭಾಳ ಉತ್ಸಾಹವನ್ನು ಮಾಡು ಈ ಕೆಲಸ ಇದಕ್ಕೆ ಅಂತ. ಕಡೆಯಲ್ಲಿ ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಹೇಳಿದ್ದಾರೆ. ನನಗದೇ ಯಾವಾಗ ಹಾಂಟ್ ಮಾಡ್ತಾ ಇದೆ. ಪ್ರತೀಕಾರದ ಕೊನೆ ಕ್ಷಮೆ ಅಂತಾರೆ. ಎಷ್ಟು ದೊಡ್ಡ ವಿಷಯ ನೋಡಿ. ನಾನು ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಭಾವಿಸಿ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡಿ ಅದರ ಕೊನೆ ಏನು ಅಂದರೆ ಕ್ಷಮಿಸೋದಂತೆ. ಅದು ಸಾರ್ವತ್ರಿಕ ಸತ್ಯ. ಇವತ್ತು ಜಗತ್ತು ಅಣ್ವಸ್ತ್ರಗಳ ದೊಡ್ಡ ಭರಾಟೆಯಲ್ಲಿ ನಡುಗ್ತಾ ಇದೆ. ಸೊ ಅಷ್ಟು ಅಣ್ವಸ್ತ್ರಗಳ ಆಘಾತ ಎಷ್ಟಿದೆ ಅಂದರೆ ಈ ಭೂಮಿಯನ್ನು ಸಾವಿರಾರು ಬಾರಿ ನಾಶ ಮಾಡೋಷ್ಟು ಅಣ್ವಸ್ತ್ರಗಳು ನಾವು ಇಟ್ಕೊಂಡಿದ್ದೀವಿ. ಅವುಗಳನ್ನೆಲ್ಲ ಡಿಫ್ಯೂಸ್ ಮಾಡಬೇಕು ಅಂದರೆ ಆ ಪ್ರತೀಕಾರದ ಕೊನೆ ಕ್ಷಮೆ ಆಗಬೇಕು ಮತ್ತು ದಯೆ ಆಗಬೇಕು. ಈ ಸಂದೇಶ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿಗೆ ಬಂದರೆ ಚೆನ್ನಾಗಿತ್ತು ಅನಿಸೋದು. ಬಟ್ ಅದೇನು ಅವರು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಆ ಆಶಯಕ್ಕೆ ನಾವೆಲ್ಲ ಶರಣಾಗಿದ್ದೀವಿ. ಈ ಸಿನಿಮಾ ಎಲ್ಲರನ್ನ ತಲುಪಲಿ. ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗೆ ಇದೊಂದು ಒಳ್ಳೆಯ ವಿದ್ಯೆ ಅಂತ ಕೂಡ ಆ ಮಗು ಹೇಳಿದೆ. ಆಕೆ ಸುಮ್ಮನೆ ಅಲ್ಲ, ಮಲ್ಟಿ ಟ್ಯಾಲೆಂಟೆಡು, ತುಂಬ ಚೆನ್ನಾಗಿ ಎಲ್ಲ ಪಾತ್ರ ನಿಭಾಯಿಸ್ತಾಳೆ. ಇದ್ರ ಎಲ್ಲ ಜೊತೆಯಲ್ಲಿ ಆಕೆ ಒಳ್ಳೆ ಗಾಯಕಿ ಕೂಡ. ಕರ್ನಾಟಕ ಸಂಗೀತ ಹಾಡಿದ್ರು ಹಾಡ್ತಾಳೆ, ಹಿಂದೂಸ್ತಾನಿ ಸಂಗೀತ ಹಾಡಿದ್ರು ಹಾಡ್ತಾಳೆ. ಅದು ಎಷ್ಟು ಕಲ್ತಿದ್ಯಮ್ಮ, ಎಲ್ಲಮ್ಮ ಟೈಮ್ ಇತ್ತು ನಿಮಗೆ. ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, ನನ್ನ ಪ್ರಿಯ ಶಿಷ್ಯೆ ಪೃಥ್ವಿ ಭಟ್ ಬಂದಿದ್ದಾಳೆ ಇವತ್ತು. ವಾ, ಏನು ಕರೆದ ತಕ್ಷಣ ಬರ್ತಿಲ್ಲಮ್ಮ ನೀನು. ಮಾನಸ ಪುತ್ರಿ. ಓಕೆ, ಬಾ ವೇದಿಕೆ ಮೇಲೆ ಮುಖ ತೋರಿಸು. ಈ ಡ್ರಾಪ್ ಬೈ ಡ್ರಾಪ್ ಹಾಡನ್ನು ಆಕೆನೇ ಹಾಡಿದ್ರು. ಆ ಹಾಡನ್ನು ರೀಟೈನ್ ಮಾಡಿದ ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಕನ್ನಡ ಚಂದನವನದ ಸಂಗೀತ ಕ್ಷೇತ್ರಕ್ಕೆ ಅವಳೊಂದು ಬೆಳಗ್ತಾ ಇರೋ ಸ್ಟಾರ್, ಈಗ ಎಮರ್ಜಿಂಗ್ ಸ್ಟಾರ್. ಅವಳಿಗೆ ನಿಮ್ಮೆಲ್ಲರ ಹಾರೈಕೆ ಬೇಕು. ಯಾಕಂದರೆ ಕಲಿತವರು ಸಂಗೀತ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನನ್ನ ರೂಲ್ಸ್. ಕಲಿದವರು ಇರಬಾರ್ದು ಅಂತಲ್ಲ, ಅವ್ರು ಇದ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಸಂಗೀತದ ಕಮ್ಯುನಿಕೇಷನ್ಗೆ ಕಲಿತವರು ಇರಬೇಕು ಅನ್ನೋದು ಆ ಸಾಲಿನಲ್ಲಿ ಆಕೆ ಕೂಡ ಬರ್ತಾ ಇದ್ದಾಳೆ. ಸ್ವಲ್ಪ ವಿನಯವಾಗೂ ನಡ್ಕೋತಿದ್ದಾಳೆ. ವಿಜಯದತ್ತ ದಾಪಕಾಲ ಇರ್ತದೆ. ಒಳ್ಳೆಯದಾಗಲಿ ನಿನಗೆ. ಈ ಸಪೋರ್ಟಿಂಗ್ ಪಾತ್ರಕ್ಕೆ ಇವರು ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಇವ್ರ ಸಿನಿಮಾದ ಹೆಸರಲ್ಲಿ ನಮ್ಮ ಹುಡುಗನ್ನೆಲ್ಲ ಸೇರಿಸ್ಬಿಟ್ಟಿದ್ದೀವಿ. ಇದರಲ್ಲಿ ನಮ್ಮವರು ಬೆಳಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ನೀವು ಬೆಳೀರಿ, ಒಳ್ಳೆಯದಾಗಲಿ. ಲುಕ್ ಬ್ಯಾಕ್, ಹಿಂದೆ ತಿರುಗಿ ನೋಡಿದ್ರೆ ಒಳ್ಳೇದಿರ್ಬೇಕು ನಮಗೆ. ಆ ಸಾಧನೆಗಳನ್ನು ನಾವು ಮಾಡಬೇಕು. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯು ಸರ್. ಥ್ಯಾಂಕ್ ಯು.